Good morning dear students, welcome back. I am your physics professor Dr. Nagaraj explaining physics in Kannada for second PUC students. So ಇಂದಿನ ವಿಡಿಯೋದಲ್ಲಿ ಕೂಲಂಬ್ಸ್ ಲಾ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಕೂಲಂಬ್ಸ್ ಲಾ ಮೂಲಕ ಫೋರ್ಸ್ ಅನ್ನು ಕಂಡುಹಿಡಿಯೋದು ಹೇಗೆ, ಎರಡು ಚಾರ್ಜ್ಗಳ ಮಧ್ಯೆ ಫೋರ್ಸ್ ಇದ್ರೆ ಆ ಫೋರ್ಸ್ ಅನ್ನು ಕಂಡುಹಿಡಿಯೋದು ಹೇಗೆ ಅಂತ ಡಿಸ್ಕಸ್ ಮಾಡಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ 1/4πε0 Q1 Q2 divided by R square, where R is the distance of separation, Q1 and Q2 are the magnitudes. ಆಮೇಲೆ ಮಲ್ಟಿಪಲ್ ಚಾರ್ಜಸ್ ಇದ್ರೆ ಫೋರ್ಸ್ ಅನ್ನು ಕಂಡುಹಿಡಿಯೋದು ಹೇಗೆ, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಓಕೆ, ನಾವು ವಿ ವಿಲ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ಹೆಡ್ಡಿಂಗ್, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ ಅನ್ನು ಹೇಳೋ ಮುಂಚೆ ಒಂದು 2-3 ಎಕ್ಸಾಂಪಲ್ಸ್ ಅನ್ನು ತಗೊಂಡ್ಬಿಡೋಣ. ಲೆಟ್ ಮಿ ಸ್ಟಾರ್ಟ್ ದಿಸ್ ಟಾಪಿಕ್ ವಿತ್ ಸಮ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ನಂಬರ್ 1, ಇವಾಗ ಇಲ್ಲಿ ಒಂದು ಕ್ಯಾಂಪ್ ಫೈರ್ ಹಾಕಿದ್ದೀರಾ. ಕ್ಯಾಂಪ್ ಫೈರ್ ಅಂದ್ರೆ ಗೊತ್ತಲ್ಲ, ಒಂದಷ್ಟು ಕಟ್ಟಿಗೆ ಹಾಕಿಬಿಟ್ಟು ಬೆಂಕಿ ಇಡೋದು, ಚಳಿಗಾಲದಲ್ಲಿ ನಾರ್ಮಲಿ ಮಾಡ್ತಾರೆ. ಸೊ ಬೆಂಕಿ ಹಾಕಿದ್ದೀರಾ, ಆ ಬೆಂಕಿ ಸುತ್ತ ನೀವು ನಿಂತ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಸುತ್ತ ಹತ್ತಿರದಲ್ಲಿ ನಿಂತ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಬಹಳ ಜಾಸ್ತಿ ಶಾಖ, ಅಂದರೆ ಯು ವಿಲ್ ಫೀಲ್ ಮೋರ್ ಹೀಟ್. ನೌ ಯು ಕೀಪ್ ಮೂವಿಂಗ್ ಅವೇ ಫ್ರಮ್ ದ ಫೈರ್. ಆಸ್ ಯು ಮೂವ್ ಅವೇ ಫ್ರಮ್ ದ ಫೈರ್, ದ ಅಮೌಂಟ್ ಆಫ್ ಹೀಟ್ ಫೆಲ್ಟ್ ಬೈ ಯು ಡಿಕ್ರೀಸಸ್. ಆ ಬೆಂಕಿಯಿಂದ ದೂರ ದೂರ ಹೋಗ್ತಂಗೆಲ್ಲ ನಿಮಗೆ ಅಷ್ಟೊಂದು ಬಿಸಿ ಅನ್ಸೋದಿಲ್ಲ, ಅದೇ ಹತ್ರ ಬಂದಾಗೆಲ್ಲ ಜಾಸ್ತಿ ಬಿಸಿ ಅನ್ಸುತ್ತೆ, ಹೌದಲ್ವಾ? ಇದು ಒಂದು. ಆಮೇಲೆ ಇವಾಗ ಆ ಬೆಂಕಿಯಿಂದ ಈ ಕಡೆಗೆ ಹೋದ್ರು ಅದೇ ಫೀಲಿಂಗು, ಆ ಕಡೆಗೆ ಹೋದ್ರು ಈ ಕಡೆಗೆ ಹೋದ್ರು ಅದೇ, ಬೆಂಕಿ ಸುತ್ತ ನೀವು ಹೆಂಗೆ ಮೂವ್ ಆದ್ರೂ ಕೂಡ ಯು ವಿಲ್ ಫೀಲ್ ದ ಸೇಮ್ ಎಫೆಕ್ಟ್. ಇದು ಒಂದು ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್, ಈಗ ಮನೆಯಲ್ಲಿ ದೇವ್ರ ಮನೆ ಇದೆ, ಅದನ್ನ ದೇವಸ್ಥಾನಕ್ಕೆ ಹೋಗಿದ್ದೀರಾ, ಅಥವಾ ನಿಮ್ಮ ಮನೆಯಲ್ಲೇ ಒಂದು ದೇವ್ರ ಮನೆ ಇದೆ, ಒಂದು ಗಂಧದ ಕಡ್ಡಿ ಹಚ್ಚಿದ್ದೀರಾ ಅಂತ ಇಟ್ಕೊಳ್ಳಿ, ಆಯ್ತಾ? ಗಂಧದ ಕಡ್ಡಿ ಹಚ್ಚಿದಾಗ ಅದರಿಂದ ಒಂದು ಪರಿಮಳ ಬರುತ್ತೆ, ಫ್ರಾಗ್ರೆನ್ಸ್ ಬರುತ್ತೆ. ದೇವ್ರ ಮನೆಯಲ್ಲೇ ಇದ್ದಾಗ ನಿಮಗೆ ಆ ಪರಿಮಳ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಆ ಪರ್ಫ್ಯೂಮ್ ಅಥವಾ ಫ್ರಾಗ್ರೆನ್ಸು ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇರುತ್ತೆ. ಆ ದೇವ್ರ ಮನೆಯಿಂದ ಹಾಗೆ ಸ್ವಲ್ಪ ಹಾಲಿಗೆ ಬನ್ನಿ ಅಥವಾ ಇನ್ನೊಂಚೂರು ಮುಂದಕ್ಕೆ ಬನ್ನಿ, ಅಥವಾ ದೇವಸ್ಥಾನಕ್ಕೆ ಹೋಗಿದ್ದೀರಾ, ದೇವ್ರ ಮುಂದೆ ನಿಂತ್ಕೊಂಡಾಗ ಕರ್ಪೂರ, ಹೂವಿನ ಸ್ಮೆಲ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಹಾಗೆ ಹೊರಗಡೆ ಬರ್ತಾ ಅದು ಸ್ಮೆಲ್ ಕಡಿಮೆ ಆಗ್ತಾ ಹೋಗುತ್ತೆ, ಫ್ರಾಗ್ರೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗೆ ಈಗೊಂದು ಎಕ್ಸಾಂಪಲ್ ಅನ್ನು ತಗೋತೀನಿ. ಈ ಚಾರ್ಜ್ ಅನ್ನು ತಗೋ ಸರ್, ಈ ಹೂವಿಗೂ ಗಂಧದ ಕಡ್ಡಿ ಎಕ್ಸಾಂಪಲ್ಗೂ ಬೆಂಕಿಗೂ ಈ ಚಾರ್ಜ್ಗೂ ಏನಾದ್ರು ಕನೆಕ್ಷನ್ ಇದೆಯಾ? ಐ ಆಮ್ ಟ್ರೈಯಿಂಗ್ ಟು ಕನೆಕ್ಟ್ ನಾವು. ಯಾವ ತರ? ಈಗ ಒಂದು ಚಾರ್ಜ್ ಅನ್ನ ತಗೊಳ್ಳೋಣ. ಇಲ್ಲಿ ಒಂದು ಚಾರ್ಜ್ ಇದೆ, ಲೆಟ್ ಅಸ್ ಸೇ Q1. ಇದ್ರ ಪಕ್ಕದಾಗ ಇನ್ನೊಂದು ಚಾರ್ಜ್ ಅನ್ನ ಇಡ್ತೀರಾ ಅಂದ್ಕೊಳ್ಳಿ, ಏನಾಗುತ್ತೆ? ಡೆಫಿನೆಟ್ಲಿ ದೇರ್ ವಿಲ್ ಬಿ ಫೋರ್ಸ್ ಆಫ್ ರಿಪಲ್ಷನ್ ಆರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದನ್ನೇ ನಾನು ಹೇಳಿದ್ದು ನೋಡಿ. ಇದು ಚಾರ್ಜ್ ಹೌದೋ ಅಲ್ವೋ ಅಂತ ಗೊತ್ತಾಗೋದು ಯಾವಾಗ? ಅದ್ರ ಪಕ್ಕದಾಗಿ ಇನ್ನೊಂದು ಚಾರ್ಜ್ ಅನ್ನ ತಂದಿಟ್ಟಾಗ. ರಿಕಾಲ್ ಮೈ ಫಸ್ಟ್ ಡೆಫಿನೇಷನ್, ಎ ಚಾರ್ಜ್ಡ್ ಬಾಡಿ ವಿಲ್ ಎಕ್ಸರ್ಟ್ ಎಫೆಕ್ಟ್ ಆನ್ ಅನದರ್ ಐಡೆಂಟಿಕಲ್ ಬಾಡಿ. ಸೊ ಇದ್ರ ಪಕ್ಕದಾಗ ಇನ್ನೊಂದು ಚಾರ್ಜ್ ಅನ್ನ ತಂದಿಟ್ಟಾಗ್ಲೇನೆ ಅದ್ರ ಎಫೆಕ್ಟ್ ನಮಗೆ ಗೊತ್ತಾಗೋದು. ಸರಿ ಇರಲಿ, ಇವಾಗ ಇಲ್ಲಿ ಇನ್ನೊಂದು ಚಾರ್ಜ್ ಅನ್ನ ತಂದಿಟ್ಟೆ, ಇವೆರಡರ ಮಧ್ಯೆ ಒಂದು ಫೋರ್ಸ್ ಬರುತ್ತೆ. ಅಸ್ಯೂಮ್ ದಟ್ ದೇ ಬೋತ್ ಆರ್ ಲೈಕ್ ಚಾರ್ಜಸ್, ಲೆಟ್ ಅಸ್ ಸೇ ಬೋತ್ ಆರ್ ಪಾಸಿಟಿವ್ ಚಾರ್ಜಸ್. ಅವಾಗ ಇದು ರಿಪಲ್ಷನ್ ಆಗ್ಬೇಕಲ್ವಾ? ಎಸ್ ಸರ್, ರಿಪೆಲ್ ಆಗುತ್ತೆ. ಅದೇ ಚಾರ್ಜ್ ಅನ್ನ ಇಲ್ಲಿಟ್ಟಾಗ ರಿಪೆಲ್ ಆಗುತ್ತೆ, ಆದ್ರೆ ಮೊದಲು ರಿಪೆಲ್ ಆದಷ್ಟು ಜಾಸ್ತಿ ರಿಪೆಲ್ ಆಗೋದಿಲ್ಲ. ಅಂದ್ರೆ ಅದ್ರ ಮೇಲಿನ ಫೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಆಸ್ ಯು ಮೂವ್ ಅವೇ, ಆರ್ ಇಫ್ ಯು ಮೂವ್ ಟುವರ್ಡ್ಸ್ ದ ಚಾರ್ಜ್, ಫೋರ್ಸ್ ಇನ್ಕ್ರೀಸಸ್. ಗೊತ್ತಾಯ್ತಲ್ವಾ? ಈಗ 3 ಎಕ್ಸಾಂಪಲ್ಸ್ ಅನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಇಲ್ಲಿ ಬೆಂಕಿ ಹಾಕಿದ್ದೀರಾ, ಬೆಂಕಿಯಿಂದ ದೂರ ಹೋಗ್ತಾ ಶಾಖ ಕಡಿಮೆ ಆಗುತ್ತೆ. ಇಲ್ಲಿ ಗಂಧದ ಕಡ್ಡಿ ಹಚ್ಚಿಟ್ಟಿದ್ದೀರಾ, ಅದರಿಂದ ದೂರ ಹೋಗ್ತಾ ಪರಿಮಳ ಕಡಿಮೆ ಆಗುತ್ತೆ. ಹಾಗೆ ಇಲ್ಲೊಂದು ಚಾರ್ಜ್ ಇಟ್ಟಿದ್ದೀರಾ, ಅದರಿಂದ ದೂರ ಹೋಗ್ತಿದ್ದಂಗೆ ಫೋರ್ಸ್ ಕಡಿಮೆ ಆಗುತ್ತೆ. ಕಾನ್ವರ್ಸ್ಲಿ, ಬೆಂಕಿ ಹತ್ರ ಬರ್ತಾ ನಿಮಗೆ ಶಾಖ ಜಾಸ್ತಿ ಆಗುತ್ತೆ, ಗಂಧದ ಕಡ್ಡಿ ಹತ್ರ ಬರ್ತಾ ನಿಮಗೆ ವಾಸನೆ ಜಾಸ್ತಿ ಆಗುತ್ತೆ. ಹಾಗೆ ಚಾರ್ಜಿನ ಹತ್ರ ಬರ್ತಾ ನಿಮಗೆ ಫೋರ್ಸ್ ಜಾಸ್ತಿ ಆಗುತ್ತೆ ಮಕ್ಕಳೇ. ಅಂದ್ರೆ ಈ ಚಾರ್ಜಿನ ಸುತ್ತ ನೀವು ಎಲ್ಲೇ ನಿಂತ್ಕೊಂಡ್ರು ಕೂಡ, ಆ ಗಂಧದ ಕಡ್ಡಿ ಹತ್ರ ಸುತ್ತಮುತ್ತ ನೀವು ಎಲ್ಲೇ ನಿಂತ್ಕೊಂಡ್ರು ಕೂಡ ಒಂದು ಫ್ರಾಗ್ರೆನ್ಸ್ ಬರುತ್ತೆ. ಬೆಂಕಿಯ ಸುತ್ತಮುತ್ತ ನೀವು ಎಲ್ಲೇ ನಿಂತ್ಕೊಂಡ್ರು ಕೂಡ ಶಾಖ ತಗಲುತ್ತೆ. ಹಾಗೆ ಈ ಚಾರ್ಜಿನ ಸುತ್ತಮುತ್ತ ನೀವೆಲ್ಲೇ ಇನ್ನೊಂದು ಚಾರ್ಜ್ ಅನ್ನು ತಂದಿಟ್ರೂ ಕೂಡ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ಹಾಗಾದ್ರೆ ಈ ಚಾರ್ಜಿನ ಸುತ್ತ ಒಂದು ರೀಜನ್ ಇದೆ, ಒಂದು ಕ್ಲೌಡ್ ಆಫ್ ಇನ್ಫ್ಲೂಯೆನ್ಸ್ ಇದೆ. ಆ ಕ್ಲೌಡ್ ಆಫ್ ಇನ್ಫ್ಲೂಯೆನ್ಸ್ ಅಲ್ಲಿ ನಾನು ಒಂದು ಚಾರ್ಜ್ ಅನ್ನ ಇಟ್ಟಾಗ ಆ ಚಾರ್ಜಿನ ಮೇಲೆ ಫೋರ್ಸ್ ಬಂದ್ಬಿಡುತ್ತೆ. ಸೊ ಅರೌಂಡ್ ದ ಚಾರ್ಜ್ಡ್ ಬಾಡಿ, ದಿಸ್ ಈಸ್ ಮೈ ಮೇನ್ ಚಾರ್ಜ್, ಅರೌಂಡ್ ದ ಚಾರ್ಜ್ಡ್ ಬಾಡಿ ದೇರ್ ಎಕ್ಸಿಸ್ಟ್ ಎ ರೀಜನ್ ಆಫ್ ಇನ್ಫ್ಲೂಯೆನ್ಸ್, ದೇರ್ ಎಕ್ಸಿಸ್ಟ್ ಎ ಕ್ಲೌಡ್ ಆಫ್ ಇನ್ಫ್ಲೂಯೆನ್ಸ್. ಇನ್ ದಟ್ ರೀಜನ್ ಇಫ್ ಐ ಪ್ಲೇಸ್ ಅನದರ್ ಚಾರ್ಜ್, ಇಟ್ ವಿಲ್ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಫೋರ್ಸ್, either force of repulsion or force of attraction. That means around
ಅ ಚಾರ್ಜ್ಡ್ ಬಾಡಿ ಐ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಫೀಲ್ಡ್. ಫೀಲ್ಡ್ ಅನ್ನೋ ಪದ ಮೊದಲನೇದಾಗಿ ಬಳಸ್ತಾ ಇದ್ದೀನಿ. ಫೀಲ್ಡ್ ಅಂದ್ರೆ ನೀವು ಕ್ರಿಕೆಟ್ ಫೀಲ್ಡ್ ಗೊತ್ತಲ್ವಾ, ಫುಟ್ಬಾಲ್ ಫೀಲ್ಡ್ ಗೊತ್ತಲ್ವಾ, ಅಂದ್ರೆ ಫೀಲ್ಡ್ ಅಂದ್ರೆ ವಿಸ್ತಾರವಾಗಿರುವಂಥ ಒಂದು ಏರಿಯಾ. ಆಲ್ಮೋಸ್ಟ್ ಅದೇ ಮೀನಿಂಗ್ ಇಲ್ಲಿ ಕೂಡ. ಈ ಚಾರ್ಜಿನ ಸುತ್ತ ಇರ್ತಕ್ಕಂಥ ವಿಸ್ತಾರವಾದ ಏರಿಯಾದಲ್ಲಿ ನೀವು ಎಲ್ಲೇ ಒಂದು ಚಾರ್ಜನ್ನು ಇನ್ನೊಂದು ಚಾರ್ಜನ್ನು ಇಟ್ಟರೆ ಅದ್ರ ಮೇಲೆ ಫೋರ್ಸ್ ಬಂದು ಬೀಳುತ್ತೆ. ಆ ರೀಜನ್ನನ್ನೇ ನಾನು ಫೀಲ್ಡ್ ಅನ್ನೋದು. ಈಗ ಬೆಂಕಿ ಸುತ್ತ ಶಾಖ ಇತ್ತು, ಥರ್ಮಲ್ ಫೀಲ್ಡ್ ಇತ್ತು. ಗಂಧದ ಕಡ್ಡಿ ಸುತ್ತ ಒಂದು ಫ್ರಾಗ್ರೆನ್ಸ್ ಇತ್ತು, ಫ್ರಾಗ್ರೆನ್ಸ್ ಫೀಲ್ಡ್ ಇತ್ತು. ಒಂದು ಪುಟ್ಟಿ ತುಂಬ ಮಲ್ಲಿಗೆ ಹೂ ತುಂಬಿಸಿ ಆ ಮಲ್ಲಿಗೆ ಹೂವಿನ ಸುತ್ತ ಒಂದು ಪರಿಮಳ ಇರುತ್ತೆ. ಹಾಗೆ ಚಾರ್ಜಿನ ಸುತ್ತಲೂ ಒಂದು ಫೀಲ್ಡ್ ಇರುತ್ತೆ. ಹೇಗೆ ಬೆಂಕಿಯ ಸುತ್ತ ಇರೋದನ್ನ ನಾನು ಥರ್ಮಲ್ ಫೀಲ್ಡ್ ಅಂತ ಕರೆದ್ನೋ, ಹಾಗೆ ಗಂಧದ ಕಡ್ಡಿ ಸುತ್ತ ಇರೋದನ್ನು ನಾನು ಫ್ರಾಗ್ರೆನ್ಸ್ ಫೀಲ್ಡ್ ಅಂತ ಕರೆದ್ನೋ, ಹಾಗೆ ಚಾರ್ಜಿನ ಸುತ್ತ ಇರ್ತಕ್ಕಂಥ ಫೀಲ್ಡ್ ಅನ್ನ ಏನಂತ ಕರೀಲಿ? ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಇವಾಗ ಒಂದು ಪಿಕ್ಚರ್ ಬಂತು ಏನು ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಒಂದು ಚಾರ್ಜಿನ ಸುತ್ತ ಒಂದು ರೀಜನ್ ಇರುತ್ತೆ. ಆ ರೀಜನ್ ಅಲ್ಲಿ ಏನೋ ಒಂದು ಎಫೆಕ್ಟ್ ಇರುತ್ತೆ. ಏನು ಎಫೆಕ್ಟ್ ಇರುತ್ತೆ? ರಿಪಲ್ಷನ್ನೋ ಅಥವಾ ಅಟ್ರಾಕ್ಷನ್ನೋ ಇರುತ್ತೆ. ಬೆಂಕಿ ಸುತ್ತ ಏನು ಎಫೆಕ್ಟ್ ಇರುತ್ತೆ? ಅದನ್ನೇನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಬೆಂಕಿ ಸುತ್ತ ಇನ್ನೇನಪ್ಪ ಇರಕ್ಕೆ ಸಾಧ್ಯ? ತಣ್ಣಗಿರಕ್ಕೆ ಸಾಧ್ಯನಾ? ಬಿಸಿ ತಾನೇ ಇರಬೇಕು. ಗಂಧದ ಕಡ್ಡಿ ಸುತ್ತ ಏನಿರ್ಲಿಕ್ಕೆ ಸಾಧ್ಯ? ವಾಸನೆ ತಾನೇ ಇರಬೇಕು. ಮಲ್ಲಿಗೆ ಹೂವಿನ ಸುತ್ತ ಏನಿರ್ಲಿಕ್ಕೆ ಸಾಧ್ಯ? ವಾಸನೆ ತಾನೇ ಇರಬೇಕು. ಹಾಗೆ ಚಾರ್ಜಿನ ಸುತ್ತ ಏನಿರುತ್ತೆ? ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅಥವಾ ಒಂದು ಬಲ್ಪ್, ಇವಾಗ ಒಂದು ಬಲ್ಪನ್ನು ತಗೊಳ್ಳೋಣ, ಆಯ್ತಾ? ಈ ಬಲ್ಪನ್ನು ನೀವು ಆನ್ ಮಾಡಿದರೆ ಅದು ಬೆಳಗುತ್ತೆ. ಇದ್ರ ಸುತ್ತಲೂ ಏನಿರುತ್ತೆ ಹೇಳಿ ನೋಡೋಣ. ಯೋಚನೆ ಮಾಡಿ ಏನಿರುತ್ತೆ? ಇದನ್ನೇ ನಾನು ಹೇಳೋದು, ಥಿಂಕ್ ಮಾಡಬೇಕು ಅಂತ. ಸರ್ ಬಲ್ಪಿನ ಸುತ್ತ ಇನ್ನೇನಿರ್ಲಿಕ್ಕೆ ಸಾಧ್ಯ ಸರ್? ಬೆಳಕಿರುತ್ತೆ. ಸೊ ದಟ್ ಈಸ್ ಲೈಟ್ ಫೀಲ್ಡ್. ಓಕೆ, ಸೊ ಆ ಬಲ್ಪಿಂದ ದೂರ ಹೋಗ್ತಾ 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 ಬೆಳಕು ಕಡಿಮೆ ಆಗುತ್ತೆ, ಹತ್ರ ಬರ್ತಾ 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 ಬೆಳಕು ಜಾಸ್ತಿ ಆಗುತ್ತೆ. ಸೊ ನೋಡಿ, ಇಷ್ಟೊಂದು ಎಕ್ಸಾಂಪಲ್ಸ್ ಅನ್ನು ಕೊಡೋದ್ರ ಮೂಲಕ I tried to convince what is field. Around the bulb it is light field, around the fire it is thermal field, around the incense stick ಅಂದ್ರೆ ಗಂಧದ ಕಡ್ಡಿ ಸುತ್ತ ಇರೋದು fragrance field. Like that, around the charge it is electric field. Define electric field. What is electric field? Now comes the definition. It is the region of influence around a charged body in which when a test charge is placed it will experience either force of repulsion or force of attraction. Got it? ಅರ್ಥ ಆಯ್ತಲ್ವಾ? ನೋಡಿ, ಇವಾಗ ನಾನು ಒಂದು ಪದ ಬಳಸ್ತೆ. ಏನಂತ? ಟೆಸ್ಟ್ ಚಾರ್ಜ್ ಅಂತ. ವಾಟ್ ಈಸ್ ದಿಸ್ ಟೆಸ್ಟ್ ಚಾರ್ಜ್? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ Q0. ಈಗ ಹೇಳ್ತೀನಿ ಟೆಸ್ಟ್ ಚಾರ್ಜ್ ಅಂದರೆ ಏನು ಅಂತ. ನೋಡಿ, ಟೆಸ್ಟ್ ಚಾರ್ಜಲ್ಲಿ ಈ ಪದ ಇದೆಯಲ್ಲ, ಟೆಸ್ಟ್ ಅನ್ನೋದು ಇದೆಲ್ಲ ನಿಮಗೆ ಗೊತ್ತಿರೋವಂಥದ್ದೇ. ಏನೇ ಒಂದನ್ನು ಪರೀಕ್ಷೆ ಮಾಡಲಿಕ್ಕೆ, ಟೆಸ್ಟ್ ಮಾಡಲಿಕ್ಕೆ, ಅದು ಇದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ನಮಗೆ ಒಂದು ಏನಾದರೂ ಒಂದು ರೆಫರೆನ್ಸ್ ಬೇಕು. ಇವಾಗ ನೀವು ಬೆಂಕಿ ಹತ್ರ ನಿಂತ್ಕೊಂಡಿದ್ದೀರಪ್ಪ, ಶಾಖ ಇದೆಯೋ ಇಲ್ಲೋ ಅನ್ನೋದಕ್ಕೆ ನಿಮ್ಮ ಸ್ಕಿನ್ನೇ ಟೆಸ್ಟ್ ಮಾಡುತ್ತೆ ಅಲ್ವಾ? ಚರ್ಮದ ಮೇಲೆ ಬಿದ್ದರೆ ತಾನೇ ನಿಮಗೆ ಗೊತ್ತಾಗೋದು. ಹಾಗೆ ಊದಿನ ಕಡ್ಡಿ ಸುತ್ತ, ಗಂಧದ ಕಡ್ಡಿ ಸುತ್ತ ವಾಸನೆ ಇದೆಯೋ ಇಲ್ಲ ಅಂತ ಹೆಂಗೆ ಟೆಸ್ಟ್ ಮಾಡ್ತೀರಾ? ಮೂಗಿಂದ ಟೆಸ್ಟ್ ಮಾಡ್ತೀರಾ. ಹಾಗೆ ಬಲ್ಪಿನ ಸುತ್ತ ಇದೆಯೋ ಇಲ್ಲ ಅದನ್ನು ಯಾವ ಇನ್ಸ್ಟ್ರೂಮೆಂಟ್ ಇಂದ ಟೆಸ್ಟ್ ಮಾಡ್ತೀರಾ? ಕಣ್ಣಿಂದ ಟೆಸ್ಟ್ ಮಾಡ್ತೀರಾ. ಹಾಗೆ ಈ ಚಾರ್ಜಿನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಇಲ್ವೋ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ನಾವು ಬಳಸುವಂಥದ್ದು ಟೆಸ್ಟ್ ಚಾರ್ಜ್. ಗಾಟ್ ಇಟ್? ಈಗ ನೀವು ಬಹುಶಃ ಮನೆಯಲ್ಲಿ ನೋಡಿರ್ಬೋದು, ಈ ಸ್ವಿಚ್ ಬೋರ್ಡ್ಗಳಲ್ಲಿ ಪ್ಲಗ್ ಪಾಯಿಂಟ್ ಇರುತ್ತೆ. ಕರೆಂಟ್ ಏನಾದ್ರು ಬರ್ತಿಲ್ಲ ಅಂದ್ರೆ ಎಲೆಕ್ಟ್ರಿಷಿಯನ್ ಏನ್ ಮಾಡ್ತಾರೆ? ಒಂದು ಟೆಸ್ಟರ್ ಅನ್ನು ತಗೊಂಡು ಅದರೊಳಗಡೆ ಇಡ್ತಾರೆ. ಟೆಸ್ಟರ್ ಅಂತಂದ್ರೆ ಟೆಸ್ಟ್ ಮಾಡೋಕ್ಕೆ ಉಪಯೋಗಿಸುವಂತ ಒಂದು ಸಾಧನ. ಹಾಗೆ ಈ ಚಾರ್ಜಿನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಾ, ಇದ್ರೆ ಎಷ್ಟಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಬಳಸೋದೇನೆ ಟೆಸ್ಟ್ ಚಾರ್ಜ್. ಸೊ ಈ ಟೆಸ್ಟ್ ಚಾರ್ಜ್ಗೆ ಎರಡು ಪ್ರಾಪರ್ಟೀಸ್ ಇದೆ. ಸೊ ಮೊದಲನೇದಾಗಿ, ವಾಟ್ ಈಸ್ ಟೆಸ್ಟ್ ಚಾರ್ಜ್? ಇಟ್ ಈಸ್ ನಥಿಂಗ್ ಬಟ್ ಚಾರ್ಜ್. ಟೆಸ್ಟ್ ಚಾರ್ಜ್ ಈಸ್ ನಥಿಂಗ್ ಬಟ್ ಚಾರ್ಜ್ ಯೂಸ್ಡ್ ಟು ಚೆಕ್ the existence of electric field around the given charged body. ಇದು ಮೇಜರ್ ಚಾರ್ಜ್. ಟೆಸ್ಟ್ ಚಾರ್ಜ್ ಬಂದು ಮೈನರ್ ಚಾರ್ಜ್. ಯಾಕೆ ಮೈನರು ಹೇಳ್ತೀನಿ ನಾನು. ನೋಡಿ, ಟೆಸ್ಟ್ ಚಾರ್ಜ್ಗೆ ಎರಡು ಪ್ರಾಪರ್ಟೀಸ್ ಇರಬೇಕು ಅಂತ ಹೇಳಿದೆ. ಏನಪ್ಪ ಅಂದರೆ, ಮೊದಲನೇದಾಗಿ ಅದು ಪಾಸಿಟಿವ್ ಚಾರ್ಜ್ ಆಗಿರಬೇಕು. ಯಾಕೆ ಸರ್ ಪಾಸಿಟಿವ್ ಆಗಿರ್ಬೇಕಂತೇನಿಲ್ಲ, ಮೊದಲಿಂದನೂ ಅದನ್ನು ಪಾಸಿಟಿವ್ ಅಂತ ಅಂದ್ಕೊಂಡು ಬಂದಿದ್ದಾರೆ, ಹಾಗಾಗಿ ಐ ಟೇಕ್ ಇಟ್ ಆಸ್ ಪಾಸಿಟಿವ್. ಸೊ ಟೆಸ್ಟ್ ಚಾರ್ಜ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್ ಚಾರ್ಜ್. ಅದು ಮೊದಲನೇದು. ಎರಡನೇದು, ಇಟ್ಸ್ ಮ್ಯಾಗ್ನಿಟ್ಯೂಡ್ ಮಸ್ಟ್ ಬಿ ಆಸ್ ಮಚ್ ಸ್ಮಾಲ್ ಆಸ್ ಪಾಸಿಬಲ್. ಇಟ್ ಶುಡ್ ಬಿ ವೆರಿ 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 ಸ್ಮಾಲ್, ನೆಗ್ಲಿಜಿಬಲಿ
ಸ್ಮಾಲ್ ಮ್ಯಾಗ್ನಿಟ್ಯೂಡ್ ಆಗಿರಬೇಕು. ಇದು ಬಹಳ ಮುಖ್ಯ. ಯಾಕೆ ಟೆಸ್ಟ್ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ತುಂಬ ಕಡಿಮೆ ಇರಬೇಕು ನೋಡಿ. ಈಗ ಇದು ಮೇಜರ್ ಚಾರ್ಜ್. ಈ ಮೇಜರ್ ಚಾರ್ಜಿನ ಸುತ್ತ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಈಗ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಈ ಮೇಜರ್ ಚಾರ್ಜಿನ ಸುತ್ತ ನಾನು ಯಾವುದೇ ಒಂದು ಟೆಸ್ಟ್ ಚಾರ್ಜ್ ಅನ್ನ ತಂದಿಟ್ರೆ ಆ ಟೆಸ್ಟ್ ಚಾರ್ಜ್ ಮುಂದಕ್ಕೆ ಮೂವ್ ಆಗುತ್ತೆ ಅಂತ ಹೇಳಿದೆ, ಆಯ್ತಾ, ಅಥವಾ ಹತ್ರಕ್ಕೆ ಬರುತ್ತೆ ಅಂತ ಹೇಳಿದೆ. ಈಗ ಸದ್ಯಕ್ಕೆ ರಿಪೆಲ್ಷನ್ ತಗೊಳ್ಳೋಣ. ಈಗ ನಾನು ಇಲ್ಲಿ ಒಂದು ಟೆಸ್ಟ್ ಚಾರ್ಜ್ ಅನ್ನ ಇಟ್ಟಿದ್ದೀನಿ, Q0 ಅನ್ನ ಇಟ್ಟಿದ್ದೀನಿ. ಇದು Q0 ಬರೆದ್ರೆ ಟೆಸ್ಟ್ ಚಾರ್ಜ್, Q ಬರೆದ್ರೆ ಮೇಜರ್ ಚಾರ್ಜ್. ಇಲ್ಲಿಟ್ಟಾಗ ಬಿಕಾಸ್ ಆಫ್ ದಿಸ್ ಇಟ್ ಹ್ಯಾಸ್ ಟು ಮೂವ್ ಅವೇ. ಅಂದರೆ ಈ ಟೆಸ್ಟ್ ಚಾರ್ಜಿನ ಮೇಲೆ ಇದರ ಪರಿಣಾಮ ಇರಬೇಕು. ಈ ಟೆಸ್ಟ್ ಚಾರ್ಜ್ ಮೂವ್ ಆಗ್ಲಿಕ್ಕೆ ಇದು ಕಾರಣ ಆಗಿರಬೇಕು. ಇದು ಚಿಕ್ಕದಾಗಿದ್ರೆ, ಕಡಿಮೆ ಮ್ಯಾಗ್ನಿಟ್ಯೂಡ್ ಇದ್ರೆ ಮಾತ್ರ ಅದು ಸಾಧ್ಯ. ಒಂದು ವೇಳೆ ಇದೇ ಮೇಜರ್ ಆಗಿ ಇದೇ ಚಿಕ್ಕದಾಗ್ಬಿಟ್ರೆ ಅವಾಗ ಆ ಚಾರ್ಜಿನ ಪರಿಣಾಮ ಇದ್ರ ಮೇಲೆ ಬಿದ್ದು ಬಿಡುತ್ತೆ. ಅಂದರೆ ಅದು ಮೂವ್ ಆಗಲ್ಲ, ಇದು ಮೂವ್ ಆಗ್ಬಿಡುತ್ತೆ. ನಮ್ಮ ಉದ್ದೇಶ ಇರೋದು, ಅವರ್ ಇಂಟೆನ್ಷನ್ ಈಸ್ ಟು ಚೆಕ್ ದಿ ಎಫೆಕ್ಟ್ ಆಫ್ ದಿಸ್ ಆನ್ ದಿಸ್, ಎಫೆಕ್ಟ್ ಆಫ್ ದಿಸ್ ಎವ್ರಿವೇರ್ ಹಿಯರ್, not the other way. What I mean to say, my test charge should check the presence of electric field, should verify the presence of electric field. ಆಯ್ತಾ? ಅಂದ್ರೆ ಟೆಸ್ಟ್ ಚಾರ್ಜ್ should not affect the major body. It is possible only if its magnitude is very very small. Got it? ಕೇಳ್ಬೋದು, why the magnitude of test charge is negligibly small? Answer, because its presence should not affect the major charge. Its presence should not disturb the magnitude of the field. So it is there only to feel the effect, not to affect. ಗೊತ್ತಾಯ್ತಲ್ವಾ? Okay, now I have electric field everywhere here. Okay, see, if I keep the charge here, it will experience some amount of force, say F1. If I keep the same charge here, it will experience some amount of force, say F2. Come on, tell me whether F1 is more or F2 is more. Definitely F1 is more than F2. Or if I keep somewhere here, it will experience, say, force F3. ನೋಡಿ, ತುಂಬಾ ಹತ್ತಿರದಲ್ಲಿ ಇಟ್ಟಿದ್ದೀನಿ. Whether F3 is more or F1 is more or F2 is more. Sir, it is F3 sir. ಹಾ, ಅಂದರೆ ನೀವು ಟೆಸ್ಟ್ ಚಾರ್ಜ್ ಅನ್ನ ಎಲ್ಲಿ ಇಡುತ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಫೋರ್ಸ್. ಸೊ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಮೋರ್ ಫೋರ್ಸ್ ಇಫ್ ಯು ಕೀಪ್ ದ ಚಾರ್ಜ್ ವೆರಿ ಕ್ಲೋಸ್ ಟು ದ ಮೇಜರ್ ಬಾಡಿ. ಇಫ್ ಯು keep it far away from it will feel the less amount of force. Now comes another parameter called electric intensity, strength of the field. If you move away from the charge, strength is less. ಅದೇ ಬೆಂಕಿಯಿಂದ ದೂರ ಹೋದಂಗೆಲ್ಲ ಶಾಖ ಕಡಿಮೆ ಆಯಿತು, ಗಂಧದ ಕಡ್ಡಿಯಿಂದ ದೂರ ಹೋದಂಗೆಲ್ಲ ಸ್ಮೆಲ್ ಕಡಿಮೆ ಆಯಿತು, ಹಾಗೆ ಚಾರ್ಜ್ಡ್ ಬಾಡಿಯಿಂದ ದೂರ ಹೋದಂಗೆಲ್ಲ ಫೋರ್ಸ್ ಕಡಿಮೆ ಆಯಿತು. So at any point there will be some amount of force, and that force divided by magnitude of the test charge is known as electric intensity. ಇದು ಕೂಡ ಒಂದು ಮಾರ್ಕಿ ಕೇಳಬಹುದು. ಸಣ್ಣ ಡಿಫರೆನ್ಸ್ ಅಷ್ಟೇನೆ ಎಲೆಕ್ಟ್ರಿಕ್ ಫೀಲ್ಡಿಗೂ ಎಲೆಕ್ಟ್ರಿಕ್ ಇಂಟೆನ್ಸಿಟಿಗೂ. ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಜನರಲ್ ಆಗಿ ಇಟ್ ಈಸ್ ದ ರೀಜನ್ ಅರೌಂಡ್ ದ ಚಾರ್ಜ್ಡ್ ಬಾಡಿ ವೇರ್ ಎ ಟೆಸ್ಟ್ ಚಾರ್ಜ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ಫೋರ್ಸ್ ಆಫ್ ರಿಪಲ್ಷನ್. ಇದು ಜನರಲ್. ಡಿಫೈನ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದ್ರೆ ಇಟ್ ಈಸ್ the magnitude of force experienced by the charge divided by magnitude of the test charge. ಅಥವಾ electric intensity is the ratio of force experienced by the test charge and its magnitude, that is F divided by Q0. If it experience more force, intensity is more. Come on, tell me where it will experience more force? When it is very close to the charged body. When it will experience less force? When it is far away from the charged body. So that means very close to the charged body, intensity is very high. As you move away from the charged body, intensity will be decreasing and becomes almost zero at a larger distance. And this is a vector quantity. So I put it arrow mark here, and its SI unit is Newton per coulomb. There is one more unit, volt per meter. This I will explain later on. ಸದ್ಯಕ್ಕೆ ನ್ಯೂಟನ್ ಪರ್ ಕೂಲಮ್ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಗೊತ್ತಾಯಿತು, ಟೆಸ್ಟ್ ಚಾರ್ಜ್ ಅಂದ್ರೆ ಏನು ಅಂತ ಗೊತ್ತಾಯಿತು, ಯಾಕೆ ಅದರ ಮ್ಯಾಗ್ನಿಟ್ಯೂಡ್ ಸ್ಮಾಲ್ ಇರಬೇಕು ಅಂತ ಗೊತ್ತಾಯಿತು, ಆಮೇಲೆ ಇಂಟೆನ್ಸಿಟಿ ಅಂದ್ರೆ ಏನು, ಅದರ SI ಯೂನಿಟ್ ಏನು. ಈಗ ಇಲ್ಲಿ ಬರೋಣ.
ನೋಡಿ ಇಂಟೆನ್ಸಿಟಿನ ನಾನು ವೆಕ್ಟರ್ ಅಂತ ಕರೆದೆ. ವೆಕ್ಟರ್ ಅಂದ ಮೇಲೆ ಅದಕ್ಕೆ ಏನೇನಿರಬೇಕು ಸರ್? ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಎಸ್, ಮ್ಯಾಗ್ನಿಟ್ಯೂಡ್ಗೆ ಇಲ್ಲಿ ಫಾರ್ಮುಲಾ ಇದೆ. ಡೈರೆಕ್ಷನ್, ವಾಟ್ ಈಸ್ ದ ಡೈರೆಕ್ಷನ್? ಲಿಸನ್ ಕೇರ್ಫುಲಿ. ಐ ಟೇಕ್ ದಿಸ್ ಆಸ್ ಎ ಪಾಸಿಟಿವ್ ಚಾರ್ಜ್, ಮೈ ಮೇಜರ್ ಚಾರ್ಜ್. ಓಕೆ, and test charge is always positive. I keep test charge here. ನೋಡಿ, ಇನ್ನು ಮುಂದೆ ಟೆಸ್ಟ್ ಚಾರ್ಜ್ ಅನ್ನು ಸುಮ್ಮನೆ ಡಾಟ್ ತರ ಬರೀತೀನಿ, ಮೇಜರ್ ಚಾರ್ಜ್ ಅನ್ನು ಸ್ವಲ್ಪ ದೊಡ್ಡ ಸರ್ಕಲ್ ತರ ಬರೀತೀನಿ. ದಿಸ್ ಈಸ್ ಮೈ ಟೆಸ್ಟ್ ಚಾರ್ಜ್. ಕಮ್ ಆನ್, ಟೆಲ್ ಮೀ ವಾಟ್ ಟೈಪ್ ಆಫ್ ಫೋರ್ಸ್ ಯು ಎಕ್ಸ್ಪೆಕ್ಟ್? Sir, repulsion. That means it moves like this, away. Correcta? Suppose if I keep the test charge somewhere here, in which direction it will move? Sir, even now also it is repulsion, it moves away like this. If I put it here also it will move, here also it will move, everywhere it will move away from the charged body. That means in the case of positive charge, test charge will move away from it. That those arrow marks represent electric field direction. So therefore we can say in the case of positive charge, electric field is radially outward. It is away from the charge. Conversely, if I take a negative charge, now you put the test charge here, it will move towards it. Why it moves towards it? Because of the repulsion. Because of the attraction, it will move towards it. Now look at the arrow marks, they all are towards the charged body. That means electric field is towards the charged body in the case of negative. So one line answer, electric field is outward from the positive charge, inward in the case of negative charge. Positive charge is radially outward, negative charge is radially inward. It all depends upon your test charge. Test charge is obviously taken as positive, therefore we stick on to these directions. So ಇಷ್ಟು ಹೇಳಿದ ಮೇಲೆ now we shall find the magnitude expression for electric field intensity. Okay, so now I will continue with the expression for electric intensity. So electric intensity due to point charge ಅಂದ್ರೆ already ಹೇಳಿದೀನಿ, it is a small charge almost spherical in shape. We also call it as spherical charge. Okay, so this charge is having a magnitude of plus q. Let us say plus q. Okay, so we can even find the magnitude of electric field due to negative charge also. So we will derive for the positive charge, and for negative charge how to write I will explain later on. Okay, let us take one test charge somewhere here. Test charge, as I told already earlier, it is represented by q naught. Let us say the distance between these two is r. So q and q naught are separated by a distance of r. Now I will call this point as p, and I call this point as O. So test charge is placed at P, point charge is placed at O. Find the electric intensity at P. So it goes like this. According to Coulomb's law, between these two there is a force, so we have to write it as according to Coulomb's law. So you write here according to Coulomb's law, F is equal to 1 by 4 pi epsilon naught Q1, that is Q, into Q2, that is Q naught, divided by R square. Well, now take Q naught this side, so F divided by Q naught is equal to 1 by 4 pi epsilon naught into Q divided by R square. Dear students, what is this F by Q naught? Just few minutes back I told you it is nothing but electric intensity, that is the magnitude of the electric force divided by magnitude of the charge. So it is nothing but electric intensity. It is represented by E is nothing but 1 by 4 pi epsilon naught Q divided by R square. That's all. This is the expression for electric intensity due to a point charge at a distance of R. Look at this equation. According to this equation, E is directly proportional to magnitude of the charge. Now magnitude of the given charge, not on the test charge. I already told you test charge is only to check whether there is any electric field or not. ಅದು ಸುತ್ತಮುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೋಸ್ಕರ ಟೆಸ್ಟ್ ಚಾರ್ಜ್ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಟೆಸ್ಟ್ ಚಾರ್ಜ್ ಕ್ಯೂ ನಾಟ್ ಅಂತ ಬರೋದೇ ಇಲ್ಲ, ಯಾಕೆ ಅಂದರೆ ಬಂದಿದ್ದು ಕ್ಯೂ ನಾಟ್ ನಾವು ಇಲ್ಲಿ ತೊಗೊಂಡು ಅದು ಇಂಟೆನ್ಸಿಟಿ ಅಂತ ಬರ್ತಿದ್ದೀವಿ. ಸೊ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು 1 by 4 pi epsilon naught Q by R square ಅಂದರೆ ಅರ್ಥ ಏನು? ಇಂಟೆನ್ಸಿಟಿ ಈಸ್ ಪ್ರಪೋರ್ಷನಲ್ ಟು ಚಾರ್ಜ್. ಜಾಸ್ತಿ ಚಾರ್ಜ್ ಇದ್ರೆ ಜಾಸ್ತಿ ಫೀಲ್ಡ್ ಇಂಟೆನ್ಸಿಟಿ, ಕಡಿಮೆ ಚಾರ್ಜ್ ಇದ್ರೆ ಕಡಿಮೆ ಇಂಟೆನ್ಸಿಟಿ. ಅದಲ್ಲದೆ ಇಂಟೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವಯರ್. ಅಂದರೆ ಆಸ್ ಯು ಮೂವ್ ಅವೇ, ದೂರ 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 ಹೋದಂಗೆಲ್ಲ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಂಟೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್.
ಇದು ಮ್ಯಾಗ್ನಿಟ್ಯೂಡ್ ಆಯಿತು ಸರ್. ಇಂಟೆನ್ಸಿಟಿ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿನ ವೆಕ್ಟರ್ ಕ್ವಾಂಟಿಟಿನ ಸರ್? ಆ್ಯಕ್ಚುಲಿ ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಹಾಗಾದರೆ ಡೈರೆಕ್ಷನ್ ಇರಬೇಕಲ್ವಾ ಸರ್? ವೆಕ್ಟರ್ ಫಾರ್ಮ್ ಬರೀಬೇಕಲ್ವಾ ಸರ್? ಎಸ್, ಇಟ್ ಈಸ್ ಕರೆಕ್ಟ್. ಐ ಹ್ಯಾವ್ ಟು ಪುಟ್ ಆರೋ ಮಾರ್ಕ್ ಹಿಯರ್. ಆರೋ ಮಾರ್ಕ್ ಬರೆದಾದ್ಮೇಲೆ ಇಲ್ಲಿ ಒಂದು ಯೂನಿಟ್ ವೆಕ್ಟರ್ ಅಂತ ಬರೆದು ಬಿಡಿ. ಯೂನಿಟ್ ವೆಕ್ಟರ್ ಅಂದರೆ ಆರ್ ಕ್ಯಾಪ್ ಅಂತ ಬರೆದು ಬಿಡಿ ಸರ್. ಅಷ್ಟು ಬರೆದು ಬಿಟ್ರೆ ನನಗೆ ಡೈರೆಕ್ಷನ್ ಹೆಂಗೆ ಸರ್ ಗೊತ್ತಾಗುತ್ತೆ? ಹೌ ಡು ಐ ನೋ ದಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಇನ್ ದಿಸ್ ಡೈರೆಕ್ಷನ್ ಆರ್ ದಿಸ್ ಡೈರೆಕ್ಷನ್? ಹೆಂಗೆ ಗೊತ್ತಾಗುತ್ತೆ? ಎಸ್, ನೌ ಐ ವಿಲ್ ಟೆಲ್ ಯು ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಆಗ್ಲೇ ಹೇಳಿದ್ದೀನಿ ನಾನು. ಸೊ ಪಾಸಿಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ರೇಡಿಯಲಿ ಔಟ್ವರ್ಡ್ ಅಂತ, ನೆಗೆಟಿವ್ ಚಾರ್ಜ್ಗೆ ರೇಡಿಯಲಿ ಇನ್ವರ್ಡ್ ಅಂತ. ಸೊ ಇಲ್ಲಿಗೆ ಬಂದರೆ ಈ ಡಯಾಗ್ರಾಮ್ ಅಲ್ಲಿ, ಸೊ ಬಿಕಾಸ್ ಐ ಹ್ಯಾವ್ ಟೇಕನ್ ಇಟ್ ಆಸ್ ಪಾಸಿಟಿವ್, ಎಲೆಕ್ಟ್ರಿಕ್ intensity is radially outward. So this is the direction of intensity. By chance I take this as a negative charge, ಪ್ಲಸ್ ಬದಲಿಗೆ ನಾನು ಮೈನಸ್ ತಗೊಂಡೆ ಅಂತ ಇಟ್ಕೊಳ್ಳಿ, ಅವಾಗ ಸೇಮ್ ಪ್ರೊಸೀಜರ್, ಎವ್ರಿಥಿಂಗ್ ರಿಮೈನ್ಸ್ ಸೇಮ್. ಫೈನಲಿ ದಿಸ್ ಆರೋ ಮಾರ್ಕ್ ಶುಡ್ ಬಿ ಟುವರ್ಡ್ಸ್ ದ ಚಾರ್ಜ್. ಸೊ ಇನ್ ದ ಕೇಸ್ ಆಫ್ ನೆಗೆಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಇಂಟೆನ್ಸಿಟಿ is towards, means radially inward. In the case of positive charge, it is radially outward. I hope you got all these things. So this is about electric intensity. Before I go ahead with electric intensity details, further details, let me now come back to resultant electric intensity ಅಥವಾ superposition. ಸರ್ ಇಲ್ಲಿ ಅಂದರೆ ನೋಡಿ, ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕೂಲಮ್ಸ್ ಲಾ ನಲ್ಲಿ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅನ್ನು ಯೂಸ್ ಮಾಡಿದ್ವಿ. ಅಂದರೆ ಫೋರ್ಸ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್. ಇಲ್ಲೂ ಕೂಡ ಅದೇ ಕತೆ ಬರುತ್ತೆ. ಇಲ್ಲಿ ಇಂಟೆನ್ಸಿಟಿ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್. ನಾನು ಇಲ್ಲಿ ಡಿರೈವ್ ಮಾಡಿರೋದು ಡ್ಯೂ ಟು ಓನ್ಲಿ ಒನ್ ಚಾರ್ಜ್, ಓನ್ಲಿ ಒನ್ ಚಾರ್ಜ್. ಇವಾಗ ಇಲ್ಲಿ ಒಂದು ಚಾರ್ಜ್ ಇದೆ ಅಂದ್ಕೊಳ್ಳಿ, ಇದನ್ನು ನಾನು ಪ್ಲಸ್ Q1 ಅಂತ ಕರಿತೀನಿ. ಸಮ್ವೇರ್ ಹಿಯರ್ ಐ ವಾಂಟ್ ಟು ಫೈಂಡ್ ದ ಇಂಟೆನ್ಸಿಟಿ. ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಈಕ್ವೇಷನ್ 1/4πε0 Q/r². ಓಕೆ, ಸಪೋಸ್ ಇಫ್ ದೇರ್ ಇಸ್ ಒನ್ ಮೋರ್ ಚಾರ್ಜ್ ಹಿಯರ್ ಆರ್ ಒನ್ ಮೋರ್ ಚಾರ್ಜ್ ಹಿಯರ್, ಒನ್ ಮೋರ್ ಚಾರ್ಜ್ ಹಿಯರ್, ದೆನ್ ಹೌ ಟು ಫೈಂಡ್ ದ ಇಂಟೆನ್ಸಿಟಿ? ಲೆಟ್ ಅಸ್ ಸೇ ದಿಸ್ ಇಸ್ Q2. ಐ ಜಸ್ಟ್ ಟೇಕ್ ಟೂ ಚಾರ್ಜಸ್. ವಿದ್ಯಾರ್ಥಿಗಳೇ ಒಂದು ನೆನ್ಪಿಟ್ಕೊಳ್ಳಿ, ಫೋರ್ಸ್ ಬರಿಬೇಕಾದ್ರೆ ಎರಡು ಚಾರ್ಜ್ಗಳ ಮಧ್ಯೆ ತಗೋತೀವಿ, Q1 Q2 ಅಂತ ಬರಿತೀವಿ. ಇಂಟೆನ್ಸಿಟಿ ತಗೋಬೇಕಾದ್ರೆ ಒಂದೇ ಚಾರ್ಜ್, ಈ ಚಾರ್ಜ್ ಇಂದ ಎಷ್ಟು ಇಂಟೆನ್ಸಿಟಿ ಇದೆ, ಈ ಚಾರ್ಜ್ ಇಂದ ಎಷ್ಟು ಇಂಟೆನ್ಸಿಟಿ ಇದೆ, ಎರಡು ಸೇರಿ ಎಷ್ಟು ಇಂಟೆನ್ಸಿಟಿ ಇದೆ. ಮತ್ತೆ ಫೈರ್ ಎಕ್ಸಾಂಪಲ್ಗೆ ಬರೋಣ. ಇಲ್ಲಿ ಒಂದು ಬೆಂಕಿ ಹಾಕಿದ್ದೀರಾ, ಆಮೇಲೆ ಅಷ್ಟು ದೂರದಲ್ಲಿ ಇನ್ನೊಂದು ಬೆಂಕಿ ಹಾಕಿದ್ದೀರಾ. ಸೊ ಇದರಿಂದ ಎಷ್ಟು ಶಾಖ ಬರ್ತಾ ಇದೆ, ಅದರಿಂದ ಎಷ್ಟು ಶಾಖ ಬರ್ತಾ ಇದೆ. ಮತ್ತೆ ಆ ಗಂಧದ ಕಡ್ಡಿ ಎಕ್ಸಾಂಪಲ್ಗೆ ಬರೋಣ. ದೇವ್ರ ಮನೆಯಲ್ಲಿ ಒಂದು ಹಚ್ಚಿದ್ದೀರಾ, ಹಾಲಲ್ಲಿ ಒಂದು ಹಚ್ಚಿದ್ದೀರಾ ಗಂಧದ ಕಡ್ಡಿನ, ಎರಡರದು ಫ್ರಾಗ್ರೆನ್ಸ್ ಬರ್ತಾ ಇದೆ. ಎರಡು ಸೇರಿ ಎಷ್ಟು, ನಾನು ನಿಂತಿರೋ ಜಾಗದಲ್ಲಿ ಎಷ್ಟು ವಾಸನೆ ಇದೆ. ಅಥವಾ ಮಲ್ಲಿಗೆ ಹೂವಿನ ಎಕ್ಸಾಂಪಲ್ ಅನ್ನು ತಗೊಂಡೆ, ಬಲ್ಪಿನ ಎಕ್ಸಾಂಪಲ್ ಅನ್ನು ತಗೊಂಡೆ. ಈ ಇಲ್ಲೊಂದು ಬಲ್ಪ್ ಅನ್ನ ಆನ್ ಮಾಡಿದ್ದೀನಿ, ಇಲ್ಲಿ ಒಂದು ಬಲ್ಪ್ ಅನ್ನ ಆನ್ ಮಾಡಿದ್ದೀನಿ, ಆಯ್ತಾ? ಇಲ್ಲಿ ಇನ್ನೊಂದು ಬಲ್ಪ್ ಅನ್ನ ಆನ್ ಮಾಡಿದ್ದೀನಿ. ಸೊ ಎರಡೂ ಬಲ್ಪ್ ಸೇರಿ ಇಲ್ಲಿ ಎಷ್ಟು ಬ್ರೈಟ್ನೆಸ್ ಕೊಡ್ತವೆ, ಇಲ್ಲಿ ಎಷ್ಟು ಬ್ರೈಟ್ನೆಸ್ ಕೊಡ್ತವೆ, ಅಥವಾ ಇಲ್ಲಿ ಎಷ್ಟು ಬ್ರೈಟ್ನೆಸ್ ಕೊಡ್ತವೆ. ಅದು ಅಂದ್ರೆ ಈ ಪಾಯಿಂಟ್ ಇದೆಯಲ್ಲ, ಇದು ಫ್ಲೆಕ್ಸಿಬಲ್, ನಾನು ಎಲ್ಲಿ ಬೇಕಾದ್ರೂ ಕಂಡುಹಿಡಿಬಹುದು. ಸೊ ಇಂಟೆನ್ಸಿಟಿ ಅಂತ ಬಂದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ನಾವು ಲೆಕ್ಕಕ್ಕೆ ತಗೋಬೇಕು. ಹಾಗಾಗಿ ಐ ಹ್ಯಾವ್ ಟೇಕನ್ ದಿಸ್ ಆಸ್ ಅ ರೆಫರೆನ್ಸ್ ಪಾಯಿಂಟ್. I call it as point P. Okay na? So now we shall find the intensity due to Q1 here, Q2 here. Well, as usual, force ಮಾಡ್ಬೇಕಾದ್ರೆ ನಾನು ಏನು ಮಾಡ್ತಾ ಇದ್ದೆ ಹೇಳಿ, ಯಾವ ಪಾಯಿಂಟ್ ಅನ್ನು ತಗೊಂಡಿದ್ರೆ ಅಲ್ಲಿಂದ ಒಂದು ಲೈನ್ ಎಳೀತಾ ಇದ್ದೆ. ಅಲ್ಲಿ ಎರಡು ಚಾರ್ಜ್ಗಳ ಮಧ್ಯೆ ಲೈನ್ ಎಳೀತಾ ಇದ್ದೆ. ಜ್ಞಾಪಿಸ್ಕೊಳ್ಳಿ, ಇದು ಒಂದು ಚಾರ್ಜು, ಇದು ಒಂದು ಚಾರ್ಜು, ಇದು ಒಂದು ಚಾರ್ಜ್ ಅಂದರೆ ಇವೆರಡನ್ನ ಜಾಯಿನ್ ಮಾಡ್ತಾ ಇದೆ, ಆಮೇಲೆ ಇವೆರಡನ್ನ ಜಾಯಿನ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ಕೂಡ ಇವೆರಡನ್ನ ಜಾಯಿನ್ ಮಾಡಿದ್ದೀನಿ, ಮತ್ತೆ ಇದೆರಡನ್ನ ಜಾಯಿನ್ ಮಾಡಿದ್ದೀನಿ. ಓಕೆ, ಐ ಕಾಲ್ ದಿಸ್ ಆಸ್ R1P, 1 ಇಂದ P ತನಕ ಇರೋ ಡಿಸ್ಟೆನ್ಸು. ಐ ಕಾಲ್ ದಿಸ್ ಆಸ್ R2P, 2 ಇಂದ P ತನಕ ಇರೋ ಡಿಸ್ಟೆನ್ಸು. ಸದ್ಯಕ್ಕೆ ಇದನ್ನ ಪ್ಲಸ್ ಅಂದ್ಕೊಂಡೇ ಕರೆಯೋಣ, ಎರಡನ್ನೂ ಪ್ಲಸ್ ಪ್ಲಸ್ ಅಂತಂದೇ ಅಂದ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಡ್ಯೂ ಟು ದಿಸ್ ಚಾರ್ಜ್ ಇಂಟೆನ್ಸಿಟಿ ಇಸ್ ರೇಡಿಯಲಿ ಔಟ್ವರ್ಡ್. ಐ ಕಾಲ್ ಇಟ್ ಆಸ್ E1. ಡ್ಯೂ ಟು ದಿಸ್ ಚಾರ್ಜ್ ಇಂಟೆನ್ಸಿಟಿ ಇಸ್ ರೇಡಿಯಲಿ ಔಟ್ವರ್ಡ್. ಐ ಕಾಲ್ ಇಟ್ ಆಸ್ E2. ಓಕೆನಾ? ಸೊ ಅವಾಗ E1 ಬಂದು ಸೇಮ್ ಫಾರ್ಮುಲಾ 1/4πε0 Q1 divided by R1P square, Q/R² ತರ. ನೆಕ್ಸ್ಟು E2 ಬಂದ್ಬಿಟ್ಟು 1/4πε0 Q2 divided by R2P square, ಅಂದರೆ ಇಲ್ಲಿಂದ ಇರ್ತಕ್ಕಂಥ ಡಿಸ್ಟೆನ್ಸ್. ಓಕೆ, ಸೊ ಯಾವ ಪಾಯಿಂಟು ಮತ್ತು ಯಾವ ಚಾರ್ಜ್ ಅದನ್ನು ನೋಡ್ಕೋಬೇಕು. ಇಲ್ಲೂ ಅಷ್ಟೇ ನೋಡಿ, Q1 Q2 ಅಂದರೆ ಈ ಡಿಸ್ಟೆನ್ಸ್ ತಗೋತಾ ಇದೆ, Q2 Q3 Q1 ಅಂದರೆ ಈ ಡಿಸ್ಟೆನ್ಸ್ ಅನ್ನು ತಗೋತಾ ಇದೆ. ಸೊ ಡಿಸ್ಟೆನ್ಸ್ ಮೆಷರ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆಲ್, ನೌ ದ ಟೋಟಲ್ ಫೀಲ್ಡ್ ಈಸ್ E resultant, that is equal to E1 plus E2.
Okay, this is called principle of superposition. Now substitute for E1, substitute for E2, that becomes, I write here, E is equal to 1 by 4 pi epsilon naught, ಎರಡರಲ್ಲೂ ಕಾಮನ್ ಇದೆ, I take it outside, 1 by 4 pi epsilon naught plus 1 by 4 pi epsilon naught. Inside I left with Q1 by R1p square plus Q2 by R2p square. ಇದು ಎರಡು ಚಾರ್ಜಿಗೆ ಆಯಿತು. ಈ ಥರ 3 ಇದ್ದರೆ ಇನ್ನೂ ಒಂದು ಟರ್ಮ್ ಬರುತ್ತೆ, 4, 5 ಎಷ್ಟು ಬೇಕಾದರೂ ಚಾರ್ಜ್ ಇರಲಿ. Q1 Q2ನೇ ಅಲ್ಲ, ಇವಾಗ ಇಲ್ಲೊಂದು ಚಾರ್ಜ್ ಇದೆ Q3 ಅಂತ ಬರೀತೀನಿ. ದೆನ್ ಐ ಶುಡ್ ಡ್ರಾ ದಿ ಡೈರೆಕ್ಷನ್ ಡಿಸ್ಟೆನ್ಸ್ ಲೈಕ್ ದಿಸ್. ಇಫ್ ದಿಸ್ ಈಸ್ ಪಾಸಿಟಿವ್ ಅಗೇನ್ ರೇಡಿಯಲಿ ಔಟ್ವರ್ಡ್, ನೆಗೆಟಿವ್ ಇದ್ದರೆ ರೇಡಿಯಲಿ ಇನ್ವರ್ಡ್. ಅದನ್ನೆಲ್ಲ ಕ್ಯಾಲ್ಕುಲೇಷನ್ಸನ್ನು ನಾವು ಪ್ರಾಬ್ಲಮ್ ಸೆಕ್ಷನಲ್ಲಿ ಮಾಡೋಣ. ಈಗ ಸದ್ಯಕ್ಕೆ ಓನ್ಲಿ ಫಾರ್ಮುಲಾ ಮಾತ್ರ ಫೈನಲೈಸ್ ಮಾಡೋಣ. ಅಂದರೆ E is equal to 1 by 4 pi epsilon naught sigma, follow carefully, plus 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 ಬರುತ್ತಲ್ಲ ಅದಕ್ಕೋಸ್ಕರ, sigma qi divided by r I p square. Okay, where I is from 1 to n. ಎಷ್ಟು ಬೇಕಾದರೂ ಚಾರ್ಜಸ್ ಇರಬಹುದು. ಒಂದೇ ಚಾರ್ಜ್ ಇತ್ತಾ, ಇದು ಒಂದೇ ಚಾರ್ಜ್ ಇತ್ತಾ, ಅವಾಗ q by r1p square, that is q by r square ಆಗುತ್ತೆ. ಎರಡು ಚಾರ್ಜ್ ಇತ್ತಾ, ಅವಾಗ r1p square r2p square ಇದಾಗುತ್ತೆ. ಹಾಗೆ 3, 4, 5 ಎಷ್ಟು ಟರ್ಮ್ ಇದ್ರೂ ನಡೆಯುತ್ತೆ. ಸೊ ಇದು resultant intensity for group of charges, superposition principle. I hope you got this concept. Now let us proceed one more step further. ಸರ್ ಇದು ಬರೀಲಿಕ್ಕೆ ಆಯಿತು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೂ ಇದೇ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಾ? ಇಲ್ಲ, ನಾರ್ಮಲಿ ಇದನ್ನು ಯೂಸ್ ಮಾಡಲ್ಲ. ಇದನ್ನು ಯೂಸ್ ಮಾಡಬೇಕು ಅಂತಂದರೆ ವೆಕ್ಟರ್ ನಾಲೆಡ್ಜ್ ತುಂಬ ಇರಬೇಕು ನಿಮಗೆ, ಎಲ್ಲನೂ ವೆಕ್ಟರ್ ಫಾರ್ಮಲ್ಲೇ ಬರ್ಕೊಂಡು ಹೋಗಬೇಕು, ಆಯಿತಾ? ಆದರೆ ನಾವು ನಾರ್ಮಲಿ ಏನು ಮಾಡ್ತೀವಿ, ಇಲ್ಲಿ ವೆಕ್ಟರ್ ಫಾರ್ಮಲ್ ಬರೀ ಸುಮ್ಮನೆ ಆರೋ ಮಾರ್ಕ್ ಹಾಕ್ತೀವಿ, ಯೂನಿಟ್ ವೆಕ್ಟರ್ ಬರೆದ್ಬಿಡ್ತೀವಿ. ಹಂಗಲ್ಲ ಅದು. ಸೊ ವೆಕ್ಟರ್ ಫಾರ್ಮಲ್ಲೇ ಬರ್ಕೊಂಡು ಹೋದಾಗ IJK ಅಂತ ಎಲ್ಲ ಬರುತ್ತೆ. ವಾಟ್ ಐ ಮೀನ್ ಟು ಸೇ, ಈ ಯೂನಿಟ್ ವೆಕ್ಟರ್ನ R ಅಂತ ಬರೆಯಲ್ಲ, ಮತ್ತೆ ಏನೋ R1 RI RJ ಈ ಥರ ಎಲ್ಲ ಬರ್ಕೊಂಡು ಹೋಗ್ತೀವಿ. ಸೊ ಈ ಸದ್ಯಕ್ಕೆ ಅಷ್ಟೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಕೇಳಿದರೆ ಬರೀಲಿಕ್ಕಷ್ಟೇ ಈಕ್ವೇಷನ್ನು. ಕ್ಯಾಲ್ಕುಲೇಷನ್ ಮಾಡೋಕ್ಕೆ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಬೇರೆ ಮೆಥಡನ್ನೇ ಉಪಯೋಗಿಸ್ತೀವಿ. ಯಾವುದಪ್ಪ ಅಂದರೆ, ಈಗ ನೋಡಿ, ಈ ಫಸ್ಟ್ PUC ನಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಅಂತ ಕೇಳಿರ್ತೀರ ನೀವು. ಒಂದು ವೆಕ್ಟರ್ ಈ ಥರ ಇದ್ರೆ ಅದು R, ಅದನ್ನ P ಅಂತ ಮತ್ತೆ Q ಅಂತ ಡಿವೈಡ್ ಮಾಡಬಹುದು. P and Q are component vectors, or R is resultant vector. Conversely, if P and Q are component vectors, its resultant is given by R. So if these two vectors are making an angle theta, of course ಇಲ್ಲಿ 90 ಡಿಗ್ರಿ ತರ ಬರ್ದಿದ್ದೀನಿ, 90 ಡಿಗ್ರಿನೇ ಇರಬೇಕಂತೇನಿಲ್ಲ. ನೋಡಿ, ಒಂದು Q ಹಿಂಗಿದೆ, P ಹೀಗಿದೆ ಅಂತ ಇಟ್ಕೊಳ್ಳಿ, ಇವೆರಡರ ಮಧ್ಯೆ ಥೀಟಾ ಆಂಗಲ್ 90 ಡಿಗ್ರಿ ಇಲ್ಲ ಇವಾಗ. ಬಟ್ ಸ್ಟಿಲ್ ವಿ ಹ್ಯಾವ್ ರಿಸಲ್ಟೆಂಟ್. ದ ರಿಸಲ್ಟೆಂಟ್ ವಿಲ್ ಬಿ ಆಕ್ಟಿಂಗ್ ಇನ್ ಸಮ್ ಅದರ್ ಡೈರೆಕ್ಷನ್, ಮೇಕಿಂಗ್ ಅನ್ ಆಂಗಲ್ ಫೈ ವಿತ್ ಎಕ್ಸ್ ಆಕ್ಸಿಸ್. ಸೊ ಇಂಥ ಕೇಸಲ್ಲಿ ನಾವು ರಿಸಲ್ಟೆಂಟ್ ವೆಕ್ಟರ್ನ ಬರ್ದಿದ್ದೀವಿ. ಯಾವ ಥರ ಅಂತಂದರೆ, ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಸ್ಕ್ವಯರ್, ನೆನಪಿಸ್ಕೊ ಇದನ್ನ, ಪ್ಲಸ್ ಕ್ಯೂ ಸ್ಕ್ವಯರ್, ಮೋಸ್ಟ್ಲಿ ಜ್ಞಾಪಕಕ್ಕೆ ಬಂತು ಅನ್ಸುತ್ತೆ, ಪ್ಲಸ್ 2pq, ಮುಂದಕ್ಕೆ ಏನು ಹೇಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್, ಕಾಸ್ ಥೀಟಾ, ದಟ್ ಈಸ್ ದ ರಿಸಲ್ಟೆಂಟ್ ಇಂಟೆನ್ಸಿಟಿ ಅಥವಾ ರಿಸಲ್ಟೆಂಟ್ ವೆಕ್ಟರ್. ಇಲ್ಲಿ E1 E2 ಇತ್ತು ಅಂದರೆ ಇದನ್ನು E1 ಸ್ಕ್ವೇರ್ ಅಂತ ಬರೀಬೇಕು, ಆಯ್ತಾ? ಇನ್ನೊಂದು E2 ಸ್ಕ್ವೇರ್ ಆಗುತ್ತೆ, ಇನ್ನೊಂದು 2E1 E2 ಕಾಸ್ ಥೀಟಾ, ದಟ್ ಈಸ್ ಈಕ್ವಲ್ ಟು ರಿಸಲ್ಟೆಂಟ್ ಇಂಟೆನ್ಸಿಟಿ E ಸಫಿಕ್ಸ್ R ಅಂಡರ್ ಸ್ಕ್ವೇರ್ ರೂಟ್ ಆಫ್ ಕೋರ್ಸ್. ಈ ಥರ ನಾವು ರಿಸಲ್ಟೆಂಟ್ ಇಂಟೆನ್ಸಿಟಿಯನ್ನು ಕಂಡುಹಿಡಿತೀವಿ. ಅದಾದಮೇಲೆ ಆ್ಯಂಗಲನ್ನು ಕಂಡುಹಿಡಿಬೇಕಲ್ವಾ? ನೋಡಿ, ಇದು ಆ್ಯಂಗಲನ್ನು ಕಂಡುಹಿಡಿಲಿಕ್ಕೆ ಟ್ಯಾನ್ ಫೈ ಅಂತ ಒಂದು ಫಾರ್ಮುಲಾ ಇದೆ. ಎಸ್ ಸರ್, ನೆನಪಿದೆ, ಇದನ್ನು ನೆನಪಿದೆ ನಿಮಗೆ. ಟ್ಯಾನ್ ಫೈ ಇಸ್ ಈಕ್ವಲ್ ಟು Q ಸೈನ್ ಥೀಟಾ ಡಿವೈಡೆಡ್ ಬೈ P ಪ್ಲಸ್ Q ಕಾಸ್ ಥೀಟಾ. Q ಅಂದರೆ ನೋಡಿ, ಇದು Q ಅಂದರೆ E2. ಸೊ ಇದನ್ನು E2 ಅಂತ ತಗೋತೀನಿ, ಇದನ್ನು E1 ಅಂತ ತಗೋತೀನಿ. ಅವಾಗ ಏನಾಗುತ್ತೆ, ಇದು E2 ಸೈನ್ ಥೀಟಾ ಡಿವೈಡೆಡ್ ಬೈ E1 ಪ್ಲಸ್ E2
ಕಾಸ್ ಥೀಟಾ. ಸೊ ಈ ಈಕ್ವೇಷನ್ಸ್ಗಳನ್ನು ನಾವು ಬಳಸ್ತೀವಿ ಯಾವಾಗ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಲಿಕ್ಕೆ. ಸೊ ಇಷ್ಟು ನಾನು ಇಂಟೆನ್ಸಿಟಿ ಬಗ್ಗೆ ಹೇಳಿದ್ದೀನಿ. ಇಂಟೆನ್ಸಿಟಿ ಅಂದರೆ ಏನು, ಫೀಲ್ಡ್ ಅಂದರೆ ಏನು, ಟೆಸ್ಟ್ ಚಾರ್ಜ್ ಅಂದರೆ ಏನು. ಇಂಟೆನ್ಸಿಟಿಗೆ ನಾವು ಫಾರ್ಮುಲಾ ಹೆಂಗೆ ಕಂಡುಹಿಡಿಯೋದು ಅಂದರೆ ಇದನ್ನು ಡಿರೈವೇಷನ್ ಮಾಡಿ ತೋರಿಸಿದೆ. ಅದಾದಮೇಲೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಫಾರ್ ಇಂಟೆನ್ಸಿಟಿ, ಅದಾದಮೇಲೆ ರಿಸಲ್ಟೆಂಟನ್ನು ನ್ಯೂಮರಿಕಲ್ಸಲ್ಲಿ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ದೀನಿ. ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ವಿಲ್ ಟೇಕ್ ಅಪ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. ಅದು ಮಾಡಿ ಆದಮೇಲೆ ಒಂದಷ್ಟು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡೋಣ. ಯಾಕಂದರೆ ಇವೆಲ್ಲ ಫಾರ್ಮುಲಾಗಳು ಮೈಂಡಲ್ಲಿ ಫ್ರೆಶ್ ಆಗಿದ್ದಂಗೆ ಒಂದು 2-3 ಪ್ರಾಬ್ಲಮ್ಸನ್ನು ಮಾಡಿಬಿಟ್ರೆ ಅದು ಹಂಗೆ ಪಕ್ಕ ಉಳ್ಕೊಂಡ್ಬಿಡುತ್ತೆ. ಸೊ ಐ ವಿಲ್ ಕಮ್ ವಿತ್ ರಿಮೈನಿಂಗ್ ಪಾರ್ಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಆಮೇಲೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಲಿಂಕನ್ನು ಹಾಕಿದ್ದೀನಿ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ PDF ನೋಟ್ಸನ್ನು ಹಾಕಿದ್ದೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಟ್ಸ್ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಪ್ರಿಂಟಾರು ತೊಗೊಳ್ಳಿ ಅಥವಾ ಸಾಫ್ಟ್ ಕಾಪಿನಾರು ಇಟ್ಕೊಳ್ಳಿ. ಓದಿ, ಚೆನ್ನಾಗಿ ಓದಿ. ನನ್ನ ನೋಟ್ಸ್ ನೀಟಾಗಿ ಮಾಡಿದ್ದೀನಿ, ಸಿಂಪಲ್ ಆಗಿದೆ, ಏನಂತ ಕಾಂಪ್ಲಿಕೇಟೆಡ್ ಇಂಗ್ಲೀಷ್ ಏನಿಲ್ಲ, ಅರ್ಥ ಆಗುತ್ತೆ. ಈಗ ನೋಟ್ಸನ್ನು ಹಾಕಿದ್ದೀನಿ. ಇನ್ನು ಸ್ವಲ್ಪ ದಿನಕ್ಕೆ ಈ ಚಾಪ್ಟರ್ನ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಹಾಕ್ತೀನಿ. 1 ಮಾರ್ಕ್ ಆಗಲಿ, 2 ಮಾರ್ಕಿಗಾಗಲಿ, 5 ಮಾರ್ಕಿಗಾಗಲಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ಹಾಕ್ತೀನಿ. ಸೊ ಇವೆಲ್ಲನೂ ನನ್ನ ಕಡೆಯಿಂದ ನಿಮಗೆ ಸಿಗುತ್ತೆ ಸಪೋರ್ಟು. ನೀವು ವೀಡಿಯೋಸನ್ನು ನೋಡಿ ನಿಮ್ಮ ಕಾಮೆಂಟ್ಸನ್ನು ನನಗೆ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಗಳನ್ನು ನೋಡಲಿಕ್ಕೆ ಹೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.